ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಸೆಪ್ಟೆಂಬರ್ ತಿಂಗಳ ಭವಿಷ್ಯ. ಅದರಲ್ಲಿ ಮಿಥುನ ರಾಶಿ. ಮಿಥುನ ರಾಶಿಯ ಫಲಾನುಫಲ ಹೇಗಿದೆ, ಗ್ರಹಗತಿಗಳು ಹೇಗಿದೆ, ಗೋಚಾರ ಫಲ ಹೇಗಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳು ಹೇಗಿದೆಯಪ್ಪ ಅಂತಂದ್ರೆ, ಗುರು 2ನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕವಾಗಿ ದೊಡ್ಡ ಯಶಸ್ಸನ್ನು ದೊರಕ್ತಾ ಹೋಗುತ್ತೆ. ರಾಶ್ಯಾಧಿಪತಿ ಬುಧ ಶುಭ ಸ್ಥಾನದಲ್ಲಿ ಇರೋದ್ರಿಂದ ಬುದ್ಧಿವಂತಿಕೆ ಮತ್ತು ಚಾತುರ್ಯತನ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಶನಿ 10ನೇ ಮನೆಯಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಹೊಸ ಎತ್ತರಕ್ಕೆ ಕೊಂಡೊಯ್ತಾ ಹೋಗ್ತಾನೆ. ಇದರಿಂದ ನಿಮಗೆ ಎಲ್ಲಾ ರೀತಿ ಅನುಕೂಲ ಆಗುವ ಸ್ಥಿತಿಗತಿಗಳು ಕೂಡ ತುಂಬಾ ಚೆನ್ನಾಗಿದೆ. ಈಗ ಯಾವ ಕ್ಷೇತ್ರಕ್ಕೆ ಯಾವ ರೀತಿ ಫಲಾನುಫಲ ಕಾದಿದೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಉದ್ಯೋಗದಲ್ಲಿ ಯಾವ ರೀತಿ ಇದೆಪ್ಪ ಅಂತಂದ್ರೆ, ಆಫೀಸ್ನಲ್ಲಿ ದೊಡ್ಡ ಪ್ರಶಂಸೆ ಮತ್ತೆ ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ದಿನ ನೀವು ಕಾಯ್ತಾ ಇರ್ತೀರಾ, ಏನೇ ಒಂದು ಗೌರವ ಆಗಿರ್ಬೋದು, ಪ್ರಶಂಸೆ ಆಗಿರ್ಬೋದು, ಮಾಡಿರುವಂತ ಕೆಲಸ ಕಾರ್ಯಗಳಿಗೆ ಏನು ಇಷ್ಟೊಂದು ದಿವಸ ಕಾಯ್ತಾ ಇರ್ತೀರಾ, ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿ ದೊರಕ್ತಾ ಹೋಗುತ್ತೆ. ಇದರ ಜೊತೆಗೆ ಏನಾಗುತ್ತಪ್ಪ ಅಂತಂದ್ರೆ, ಹೊಸ ಜವಾಬ್ದಾರಿ ಮತ್ತು ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಉದ್ಯೋಗಸ್ಥರಿಗೆ ನೀವು ಪಟ್ಟಂತ ಕಷ್ಟಕ್ಕೆ ಈ ತಿಂಗಳಲ್ಲಿ ನಿಮಗೆ ಎಲ್ಲಾ ರೀತಿ ಒಳ್ಳೆಯ ಸುದ್ದಿ, ಒಳ್ಳೆಯ ಫಲ ದೊರಕ್ತಾ ಹೋಗುತ್ತೆ. ಮತ್ತೆ ಇದರ ಜೊತೆಗೆ ಕೆಲಸ ಮಾಡುವಂತ ಜಾಗದಲ್ಲಿ ಸಂತೋಷದ ವಾತಾವರಣ ಕೂಡಿ ಬರ್ತಾ ಹೋಗುತ್ತೆ. ಈ ರೀತಿ ಎಲ್ಲಾ ರೀತಿ ಅನುಕೂಲ ಆಗುವ ಸ್ಥಿತಿಗತಿಗಳು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಸ್ಥೆಗೆ ನೋಡ್ತಾ ಹೋದ್ರೆ ಈ ತಿಂಗಳಲ್ಲಿ ಏನಿದೆಪ್ಪ ಅಂತಂದ್ರೆ, ಹಳೆಯ ಬಾಕಿ ಹಣ ಎಷ್ಟು ನಿಂತೋಗಿರುತ್ತೆ. ನಿಮ್ಗೆ ಬಹಳ ವರ್ಷದಿಂದ ಕಾಯ್ತಾ ಇರ್ತೀರಾ, ಬಹಳ ದಿನಗಳಿಂದ ಕಾಯ್ತಾ ಇರ್ತೀರಾ, ಬರ್ತಾನೆ ಇರಲ್ಲ, ನಿಮ್ ಕೈ ಸೇರ್ತಾನೆ ಇರಲ್ಲ, ನೀವು ಬರೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತೀರಾ. ಆದ್ರೆ ಈ ತಿಂಗಳಲ್ಲಿ ನಿಮ್ಗೆ ಆ ಹಣ ಎಲ್ಲಾ ರೀತಿ ನಿಮ್ ಕೈ ಬರ್ತಾ ಹೋಗುತ್ತೆ. ಆ ಹಣದಿಂದ ನಿಮ್ಗೆ ಇನ್ನೂ ವ್ಯಾಪಾರ ವಿಸ್ತರಣೆ ಮಾಡೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಹೊಸ ಬಿಸ್ನೆಸ್ ಆರಂಭ ಮಾಡೋಕೆ ಅನುಕೂಲ ಆಗ್ತಾ ಹೋಗುತ್ತೆ. ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಏನು ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇರ್ತೀರಾ, ಮತ್ತೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇರ್ತೀರಾ, ಈ ತಿಂಗಳಲ್ಲಿ ನೀವು ಮಾಡಿದಷ್ಟು ಲಾಭ ತರುವಂತ ಸ್ಥಿತಿಗತಿಗಳು ಕೂಡ ತುಂಬಾ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದ್ರೆ, ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಮತ್ತೆ ಬುದ್ಧಿಶಕ್ತಿ ಮತ್ತೆ ಏಕಾಗ್ರತೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರು ಓದಿನ ಕಡೆ ಆಸಕ್ತಿ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅವರು ಆಲಸ್ಯತನ ಬಿಟ್ಟು, ಸೋಮಾರಿತನ ಬಿಟ್ಟು, ಫ್ರೆಂಡ್ ಸರ್ಕಲ್ ಸಹವಾಸವನ್ನ ಸ್ವಲ್ಪ ದೂರ ಮಾಡಿ, ಸಾಮಾಜಿಕ ಜಾಲತಾಣದಿಂದ ಸ್ವಲ್ಪ ದೂರವಾಗಿ ಅವ್ರು ಓದಿನ ಕಡೆ ಆಸಕ್ತಿ ಮಾಡಿದ್ರೆ ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಎಲ್ಲ ಉತ್ತಮ ಯಶಸ್ಸನ್ನ ಕಾಣ್ತಾ ಹೋಗ್ತೀರಾ. ಎಲ್ಲಾ ರೀತಿ ಒಳ್ಳೇದಾಗುವ ಸ್ಥಿತಿಗತಿಗಳು ಕೂಡ ನಿಮ್ಮ ಕೈಯಲ್ಲೇ ಇದೆ. ಅದನ್ನ ಹಾಳು ಮಾಡ್ಕೊಳ್ಳಾರ್ದೆ ಮುಂದುವರಿಯಿರಿ, ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ರೈತರ ವಿಚಾರದಲ್ಲಿ ನೋಡ್ತಾ ಹೋದ್ರೆ, ಮಾರ್ಕೆಟ್ ನಲ್ಲಿ ಇವರು ಬೆಳೆದಂತ ಬೆಳೆಗೆ ಉತ್ತಮ ಬೆಲೆ ದೊರಕ್ತಾ ಹೋಗುತ್ತೆ. ತುಂಬಾ ಒಳ್ಳೆ ಬೆಲೆ ಸಿಗ್ತಾ ಹೋಗುತ್ತೆ. ಇವರಿಗೆ ಬೆಳೆದಂತ ಬೆಳೆಗಳು ಎಲ್ಲಾ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೆ ಹೊಸ ಕೃಷಿ ಭೂಮಿ ಆಗಿರ್ಬೋದು, ಹೊಸ ಉಪಕರಣಗಳನ್ನು ಖರೀದಿ ಮಾಡುವ ಯೋಗನು ಕೂಡ ರೈತರಿಗೆ ಈ ತಿಂಗಳಲ್ಲಿ ಇದೆ. ಮಿಥುನ ರಾಶಿಯವರಿಗೆ ಎಲ್ಲಾ ರೀತಿ ಅನುಕೂಲ ಆಗುವ ಸ್ಥಿತಿಗತಿಗಳು ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ನೀರಾವರಿ ಅಥವಾ ತೋಟಗಾರಿಕೆ ಏನ್ ಬೆಳೆ ಇಟ್ಟವರಿಗೆ ಬಂಪರ್ ಲಾಭ ಅಂತ ಹೇಳ್ಬೋದು. ಎಲ್ಲಾ ರೀತಿಯವರಿಗೆ ಒಳ್ಳೆಯ ಶುಭ ಸುದ್ದಿನೇ ಕೇಳ್ತಾ ಹೋಗ್ತೀರಾ ರೈತರು. ಯಾಕಪ್ಪ ಅಂತಂದ್ರೆ, ನೀರಾವರಿ ಆಗಿರ್ಬೋದು, ತೋಟಗಾರಿಕೆ ಏನ್ ಮಾಡ್ತಾ ಇರ್ತೀರಾ, ಅವರಿಗೆ ಅಲ್ಲಿಂದ ಎಲ್ಲಾ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ಅಲ್ಲಿಂದ ಧನ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಬೆಳೆಗಳು ಹಾನಿ ಆಗದಂತೆ ನೀವು ಸ್ವಲ್ಪ ನೋಡ್ಕೊಳ್ಳೋದು ತುಂಬಾ ಉತ್ತಮ. ಮತ್ತೆ ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ, ಹಳೆಯ ಕಾಯಿಲೆಗಳಿಂದ ಸಂಪೂರ್ಣ ಗುಣಮುಖರಾಗ್ತಾ ಹೋಗ್ತೀರಾ. ಎಲ್ಲಾ ರೀತಿಯ ಸ್ಥಿತಿಗತಿಗಳು ಕೂಡ ತುಂಬಾ ಚೆನ್ನಾಗಿರ್ತಾ ಹೋಗುತ್ತೆ. ಯಾಕಪ್ಪ ಅಂತಂದ್ರೆ, ಇಷ್ಟು ದಿನ ನಿಮಗೇನು ಬಹಳ ಆರೋಗ್ಯದಲ್ಲಿ ಬಹಳ ಕೆಡಕಾಗ್ತಾ ಇರುತ್ತೆ. ಏನೇ ಒಂದು ಮಾಡಿದ್ರು ಕೂಡ, ಆಸ್ಪತ್ರೆ ಸುತ್ತಿದ್ರು ಕೂಡ ಅದು ನೀವು ನಿವಾರಣೆನೇ ಆಗ್ತಾ ಇರಲ್ಲ. ತುಂಬಾ ಬಳಲ್ತಾ ಹೋಗ್ತೀರಾ. ಈಗ ಈ ತಿಂಗಳಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಉತ್ಸಾಹತನದಿಂದ ಇರ್ತೀರಾ, ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದ್ರೆ, ಹಳೆ ಕಾಯಿಲೆಗಳಿಂದ ಎಲ್ಲಾ ರೀತಿ ಗುಣಮುಖರಾಗ್ತಾ ಹೋಗ್ತೀರಾ. ಆದಷ್ಟು ಏನೇ ಒಂದು ಚಿಂತನೆಗಳು ಇದ್ರು, ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು, ವೈದ್ಯರ ಸಲಹೆ ಪಡೆದಷ್ಟು ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದ್ರೆ, ಸಣ್ಣ ಪುಟ್ಟ ಎಷ್ಟು ನಿಮ್ಮ ಮಧ್ಯೆ ಮುನಿಸುಗಳಿರ್ಬೋದು, ಕೋಪ ತಾಪಗಳಿರ್ಬೋದು, ಮನಸ್ತಾಪಗಳು ಇರ್ಬೋದು, ಎಲ್ಲ ರೀತಿ ಈ ತಿಂಗಳಲ್ಲಿ ದೂರ ಆಗ್ತಾ ಹೋಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ. ಮತ್ತೆ ಇದ್ರ ಜೊತೆಗೆ ಪ್ರೀತಿಯ ವಿಷಯ ಮನೆಯಲ್ಲಿ ಹೇಳೋದ್ರಿಂದ ನಿಮಗೆ ಒಳ್ಳೆಯ ಸುದ್ದಿಯನ್ನೇ ಕೇಳ್ತಾ ಹೋಗ್ತೀರಾ. ಒಳ್ಳೆ ಸಮಯ ಅಂತ ಹೇಳ್ಬೋದು ಪ್ರೇಮಿಗಳಿಗೆ. ಯಾಕಪ್ಪ ಅಂತಂದ್ರೆ, ಪ್ರೀತಿ ಮಾಡಿರ್ತೀರಾ, ಮದುವೆ ಆಗ್ಬೇಕಂತನೂ ಇರ್ತೀರಾ. ಆದಷ್ಟು ಈ ವಿಚಾರವನ್ನ ಮನೆಯಲ್ಲಿ ತಿಳಿಸಿ, ಅವರು ಕೂಡ ಈ ತಿಂಗಳಲ್ಲಿ ನಿಮಗೆ ಒಪ್ಪಿಗೆ ನೀಡುವಂತ ಸಾಧ್ಯತೆಗಳು ಕೂಡ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಆದಷ್ಟು ಏನೇ ಇದ್ರೂ ಸಹಿತ ಎಲ್ಲಾ ರೀತಿ
ಕೂತು ಮಾತನಾಡೋದ್ರಿಂದ ಸಮಸ್ಯೆಗಳು ಬಗೆಹರಿತಾ ಹೋಗುತ್ತೆ. ಅದ್ರ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಮತ್ತೆ ಮದುವೆ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಮದುವೆ ಮಾತುಕತೆಗಳು ತುಂಬಾ ಅಂದ್ರೆ ತುಂಬಾ ಯಶಸ್ವಿ ಆಗ್ತಾ ಹೋಗುತ್ತೆ. ಎಲ್ಲ ರೀತಿ ಮುಂದುವರೆದು ಒಳ್ಳೆಯ ಸುದ್ದಿಯನ್ನ ಕೇಳುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಮತ್ತೆ ಏನು ಸಂತಾನ ಭಾಗ್ಯಕ್ಕಾಗಿ ಏನು ಕಾಯ್ತಾ ಇರ್ತೀರಾ, ಈ ತಿಂಗಳಲ್ಲಿ ನಿಮ್ಗೆ ಶುಭ ವಾರ್ತೆಯನ್ನ ಕೇಳಬಹುದು. ಈ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿ ಅನುಕೂಲ ಆಗುವ ಸಾಧ್ಯತೆಗಳು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಆದಾಯದ ಮೂಲಗಳು ಹೆಚ್ಚಾಗ್ತಾ ಹೋಗುತ್ತೆ. 1ರಿಂದ 2, 2ರಿಂದ 3 ಈ ರೀತಿಯ ಆದಾಯದ ಮೂಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ಇದರ ಜೊತೆಗೆ ಹಳೆ ಸಾಲಗಳು ಏನೇ ಇದ್ರೂ ಸಹಿತ ಎಲ್ಲಾ ರೀತಿ ತೀರಿಸ್ತಾ ಹೋಗ್ತೀರಾ. ಇಷ್ಟು ದಿನ ಸಾಲಗಳು ಇದೆ ಅಂತ ನೀವೇನೇ ಒಂದು ನೊಂದು ಬೆಂದು ಹೋಗಿದ್ರು ಸಹಿತ ಈ ತಿಂಗಳಲ್ಲಿ ನಿಮಗೆ ಬರುವಂತ ಆದಾಯದಿಂದ ಅದು ಎಲ್ಲಾ ರೀತಿಯ ಸಾಲಗಳನ್ನ ತೀರಿಸ್ತಾ ಹೋಗ್ತೀರಾ. ಲಾಟ್ರಿ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿಗಳಿಂದ ನಿಮಗೆ ಅನಿರೀಕ್ಷಿತವಾಗಿ ಧನ ಲಾಭ ಆಗುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಎಲ್ಲಾ ರೀತಿ ದೊರಕ್ತಾ ಹೋಗುತ್ತೆ. ಇದೆಲ್ಲ ಬಿಟ್ಟು ನಿಮಗೆ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ರೆ ಪ್ರತಿ ಬುಧವಾರ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿರ್ಬೋದು, ಪ್ರೀತಿ ಪ್ರೇಮದಲ್ಲಿ ದೂರ ದೂರ ಆಗಿರೋದಾಗಿರ್ಬೋದು, ಮತ್ತೆ ಮಾಟ ಮಂತ್ರದಿಂದ ಪರಿತಪಿಸ್ತೋ ಆಗಿರ್ಬೋದು, ಮತ್ತೆ ನಿಮ್ಮಲ್ಲಿ ಏನೋ ಗುಪ್ತ ಸಮಸ್ಯೆಗಳು ಇದ್ರೂ ಸಹಿತ, ಏನೇ ಒಂದು ಸಮಸ್ಯೆಗಳು ಆದ್ರೂ ಸಹಿತ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.